ನೋಡೇ ಇಲ್ಲ. ಆದರೂ ಬಂದವರಿಗೆ ಕನಸಿನಲ್ಲಿ ಕಾಡುತ್ತಾರಲ್ಲ. ಕೈ ಮುಟ್ಟುತ್ತಾರೆ, ಕೆನ್ನೆಗೆ ಮುತ್ತು ಇಡುತ್ತಾರೆ. ಆದರೆ ಇವನು ಜಗದೇಕ ಮಲ್ಲನ ಅಲ್ಲಲ್ಲ, ನಮ್ಮಂತ ಹರಿಯರ ಹುಡುಗಿಯರ ಮನಸ್ಸು ಕಳ್ಳು ರಸಿಕರ ರಾಜನ. ಇವನು ರಸಿಕರ ರಾಜನ. ಐ ಲವ್ ಯು ರಾಯ, ಐ ಲವ್ ಯು. ರಾತ್ರಿ ಕಾಣೋ ಕನಸು ಹಗಲಿನೇ ಕಾಣ್ತಾ ಇದ್ದೀನಿ. ರಾಯ, ಎಲ್ಲಿದ್ದೀವಿ? ಬಂದು ಒಂದು ಸಾರಿ ನನ್ನನ್ನು ಅಪ್ಪಗೆಯಿಂದ ಅಪ್ಪ ಬಾರದೆ. ಇವಳು ನೋಡುವುದಕ್ಕೆ ಎಷ್ಟು ಸುಂದರವಾಗಿದ್ದಾಳೆ. ಇವಳಿಗೆ ಹುಚ್ಚು ಹಿಡಿದಿರಬಹುದಾ, ಇಲ್ಲ ಕಾಮದ ಜ್ವರ ನೆತ್ತಿಗೇರಿ ಪ್ರಿಯಕರನ ಕನಸು ಕಾಣುತ್ತಿರಬಹುದು, ಇರಬಹುದು. ಹಲೋ ಮೇಡಮ್, ಇದು ನೂರಾರು ಜನರು ತಿರುಗಾಡುವ ಬೀದಿ. ಈ ಬೀದಿಯಲ್ಲಿ ನಿಂತು ಈ ರೀತಿ ಕನಸು ಕಾಣಬಾರದು. ರಾಯ, ಈಗ ಬಂದೆಯಾ? ನನ್ನ ಹೆಸರು ರಾಯ ಅಂತ ನಿಮಗೆ ಹೇಗೆ ಗೊತ್ತು? ದಿನ ನೀವು ನನ್ನ ಕನಸಿನಲ್ಲಿ ಬಂದು ಕಾಡುತ್ತೀರಾ, ಅವಾಗ ರಾಯ ಅಂತ ಗೊತ್ತು. ಏನು? ನಾನು ನಿನ್ನ ಕನಸಿನಲ್ಲಿ ಬರುತ್ತೇನೆ? ನೋಡಿ ನಿನ್ನ ತಲೆ ಕೆಟ್ಟಿರಬೇಕು. ನಾನ್ಯಾರು ಅಂತ ನಿಮಗೆ ಗೊತ್ತಿಲ್ಲ, ನೀನ್ಯಾರು ಅಂತ ನನಗೆ ಗೊತ್ತಿಲ್ಲ. ಹೀಗಿರುವಾಗ ಗೊತ್ತಿಲ್ಲದವರ ಬಗ್ಗೆ ಕನಸು ಕಾಣುವುದು ತಪ್ಪು. ಮೊದಲು ಈ ನಿಮ್ಮ ಭ್ರಮೆಯನ್ನು ಸರಿಪಡಿಸಿಕೊಳ್ಳಿ, ನಾನಿನ್ನು ಬರುತ್ತೇನೆ. ರಾಯ, ನಿಂತ್ಕೊಳ್ಳಿ. ನೋಡಿ, ನಾನು ಯಾವತ್ತೂ ಯಾರನ್ನು ಕಣ್ಣೆತ್ತಿ ನೋಡಿದವಳೇ ಅಲ್ಲ. ಇದು ದೇವರ ದಯೇನೋ ಏನೋ ಗೊತ್ತಿಲ್ಲ. ನಾನು ನಿಮ್ಮ ಬಾಳಿಗೆ ಶೂರ್ಪನಖಿಯಾಗಿ ಬರುತ್ತೇನೆಂದು ಮಾತ್ರ ತಿಳಿದುಕೊಳ್ಳಬೇಡಿ. ನಾನು ನಿಮ್ಮ ಮನೆ
ಜ್ಯೋತಿಯಾಗಿ ನಿಮ್ಮೊಂದಿಗೆ ಕೈ ಜೋಡಿಸಿ ನಿಮ್ಮ ಮನೆ ಬೆಳಗಲು ಬರುತ್ತೇನೆ. ತು, ಪರಿಚಯವಿಲ್ಲದ ಗಂಡಸರನ್ನು ತಡೆದು ಗುಣಾದಿಗಳನ್ನು ಅರ್ಥ ಮಾಡಿಕೊಳ್ಳದೆ ನಿನ್ನ ಸತಿಯಾಗಲು ಕೈ ಜೋಡಿಸುತ್ತಾನೆ ಹೇಳುತ್ತಿದೆಯಲ್ಲ, ಈ ನಿನ್ನ ಹೆಂಡತನಕ್ಕೆ ಮಣ್ಣು ಹಾಕಿರುವೆಯೋ? ಮೈ ಕಟ್ಟಿನಲ್ಲಿ ಪಸಂದ್ ಆಗಿದ್ದಾನೆ. ಬಿಸಿ ಉಸಿರಿನಲ್ಲಿ ನಿನ್ನ ಸುಡುತ್ತಿರುವ ನಿನ್ನ ಕಾಮದಾವನ್ನು ತೀರಿಸಿಕೊಂಡು ಕೈ ಬಿಡಬೇಕೆಂದು ಮಾಡಿದ್ಯಾ? ರಾಯ, ನಾನು ಶ್ರೀಮಂತ ಮನೆತನದಲ್ಲಿ ಹುಟ್ಟಿದ್ದೇನೆ ಎಂದ ಮಾತ್ರಕ್ಕೆ ನನ್ನನ್ನು ರಜನಿ ಎಂದು ತಿಳಿದುಕೊಳ್ಬೇಡಿ. ಈ ರಜನಿ ಮನಸ್ಸು ಗಂಧದಷ್ಟೇ ಪವಿತ್ರ. ಅಷ್ಟೊಂದು ಪವಿತ್ರವಾದ ಮನಸ್ಸು ನಿನ್ನದಿದ್ದರೆ ಬೀದಿಯಲ್ಲಿ ಹೋಗೋ ಬರೋ ಗಂಡಸರನ್ನು ತಡೆದು ಈ ರೀತಿ ಹೇಸಿಗೆ ಕೆಲಸಕ್ಕೆ ಕೈ ಹಾಕುತ್ತಿದ್ದಿಲ್ಲ ನೀನು. ರಾಯ, ನಾನು ಕಂಡವರನ್ನು ಕೈ ಮಾಡಿ ಕಟ್ಟಿಲ್ಲ. ಏನೋ ನೀನು ನನ್ನ ಕನಸಿನಲ್ಲಿ ಬಂದು ನನ್ನನ್ನು ಕಾಡ್ತೀಯ ಎಂಬ ಒಂದೇ ಒಂದು ಮಾತ್ರಕ್ಕೆ ನಾನು ನಿನ್ನನ್ನು ಕೇಳಿಕೊಂಡಿದ್ದೇನೆ. ನೋಡು, ಇಷ್ಟಕ್ಕೂ ನಾನು ಮನಸ್ಸು ಮಾಡಿದರೆ ನನ್ನನ್ನು ಸತಿಯಾಗಿಸಿಕೊಳ್ಳಲು ತುಂಬಾ ಜನ ಗಂಡಸರು ತುಂಬಿದ್ದಾರೆ. ಮೊದಲು ಅಷ್ಟ ಮಾಡಿ ಪುಣ್ಯ ಕಟ್ಟಿಕೋ. ಯಾಕೆಂದರೆ ಆ ಬ್ರಹ್ಮನ ಕೈ ಕುಂಚದಿಂದ ಜಾರಿ ಬಂದು ಈ ಜಗವನ್ನು ಮಿಂಚಿಸುವ ಸುಂದರ ಸುಕನ್ಯೆ ಆಗಿದ್ಯಾ. ಈ ಸಮಾಜದಲ್ಲಿ ಜನ ಸರಿಯಿಲ್ಲ. ನಾನಾಗದೆ ಬೇರೆ ಯಾರಾದರೂ ಆಗಿದ್ದರೆ ನಿನ್ನನ್ನು ಮದುವೆಯಾಗುತ್ತೇನೆಂದು ರಮಿಸ ರೂಪದ ರಾಶಿಯ ಮೈ ಕಾಂತಿಯ ಹೊತ್ತ ನಿನ್ನ ಶೀಲವನ್ನು ಕೆಡಿಸಿ ಸುಳ್ಳಾಗಿ ತಿರುಗಿಸುತ್ತಿದ್ರು ಈ ಜಗದಲ್ಲಿ. ಮನೆ ಸುಡುವ ಬೆಂಕಿಯಾಗಬೇಡ, ಮನೆ ಬೆಳಗುವ ದೀಪವಾಗುವ ಬಾರುತ್ತೇನೆ. ರಾಯ, ರಾಯ, ನಿಂತ್ಕೋ. ಛೆ, ನೀನು ಹೋಗಿಬಿಟ್ಟಿಯ ರಾಗೆ, ಹೋಗಿಬಿಟ್ಟೆ. ನೋಡು, ನಿನ್ನನ್ನು ನಾನು ಪಡೆಯದೆ ಬಿಡೋದಿಲ್ಲ. ನೀನು ಎಷ್ಟು ದೂರ ಹೋಗುತ್ತೀಯೋ ಹೋಗು, ನಿನ್ನನ್ನು ನಾನು ಪಡೆದೇ ತಿರುತ್ತೇನೆ. ಯಾಕಂದ್ರೆ ನಾನು ಹಠಮಾರಿಯನ್ನು ಗಂಡ ಬಿಟ್ಟರು ನಿನ್ನನ್ನು ಬಿಡಲಾರೆ. ನಿನ್ನನ್ನು ಒಲಿಸಿಕೊಂಡೇ ತಿರುತ್ತೇನೆ. ರುದ್ರ, ನೀನು? ಹೌದು ಮೇಡಮ್, ನಾನೇ ರುದ್ರ. ಹೌದು ರುದ್ರ, ಚೆನ್ನಾಗಿದೆಯಾ ತಾನೆ? ಹಾ ಮೇಡಮ್, ಚೆನ್ನಾಗಿದ್ದೀನಿ. ನಾನಿನ್ನು ಬರಲಿ? ನಿಂತ್ಕೋ ರುದ್ರ, ಅಪರೂಪಕ್ಕೊಮ್ಮೆ ಸಿಕ್ಕಿದ್ದೀವಿ. 5 ನಿಮಿಷ ನಿಂತು ಮಾತನಾಡಿ ಹೋಗಬಾರದೆ? 5 ನಿಮಿಷ ಅಲ್ಲ ಮೇಡಮ್, 10 ನಿಮಿಷ ನಿಂತು ಮಾತನಾಡಬಹುದು. ಆದರೆ ನಾವು ಇಬ್ಬರು ಕಾಲೇಜು ಕಲಿಯುತ್ತಿರುವಾಗ ಆ ನಿನ್ನ ಗೆಳತಿಯನ್ನು ತಳೆದು ಮಾತನಾಡಿಸಿದಾಗ ಅದನ್ನು ಅವ್ರ ಅಣ್ಣ ನೋಡಿ ನನ್ನ ಮೇಲೆ ಕೆಟ್ಟ ಅಪವಾದವನ್ನು ಹೊರಿಸಿದ್ದು ನಿನಗೆ ಗೊತ್ತಿಲ್ಲವೇ? ಅದೇ ರೀತಿ ನಾನು ನಿನ್ನನ್ನು ಇಲ್ಲಿ ತಡೆದು ಮಾತನಾಡಿಸಿದ್ದನ್ನು ನಿಮ್ಮ ಮಾವಂದಿರು ನೋಡಿದರೆ ಸುಮ್ಮನೆ ರಗಳೆ ಆಗುತ್ತದೆ. ಯಾಕೆ ರುದ್ರ, ನಮ್ಮ ಮಾವಂತರು ನನ್ನ ಜೊತೆ ಮಾತನಾಡಬಾರದೆಂದು ಸ್ಟ್ರಿಕ್ಟ್ ಮಾಡಿದಾರ? ಹಾಗಲ್ಲ ರಜನಿ ಅವರೇ, ನೀವು ಶ್ರೀಮಂತರು, ನಾವು ಬಡವರು. ನಿಮ್ಮಂತ ಶ್ರೀಮಂತ ಹೆಣ್ಣನ್ನು ನಾವು ತಡೆದು ಮಾತನಾಡಿಸಿದರೆ ನಮ್ಮಂತ ಬಡವರ ಮೇಲೆ ಕೆಟ್ಟ ಅಪವಾದವನ್ನು ಹೊರಿಸಲು ಎಸುವುದಿಲ್ಲ ನಿಮ್ಮ ಮಾವಂದಿರು. ರುದ್ರ, ನಾವಿಬ್ಬರು ಒಂದೇ ಕ್ಲಾಸ್ಮೇಟ್. ಕಾಲೇಜಿನಲ್ಲಿ ಏನೇ ಕಾರ್ಯಕ್ರಮ ನಡೆದರೂ ನಮ್ಮ ಮುಂದಾಳತ್ವದಲ್ಲಿ ನಡೆಯುತ್ತಿತ್ತು. ಅಂಥದ್ರಲ್ಲಿ ಬಡವರು ಶ್ರೀಮಂತರೆಂಬ ಭೇದ ಭಾವ ಏಕೆ? ಹಾಗಲ್ಲ ರಜನಿ ಅವರೇ, ನೀವು ತಿಳಿದುಕೊಂಡು ಸರಳ ಮನುಷ್ಯರಲ್ಲ ನಿಮ್ಮ ಮಾವಂದಿರು. ರುದ್ರ, ಅದನ್ನು ಬಿಟ್ಟು ಬಿಡು ನಮ್ಮ ಮಾವಂದಿರ ವಿಷಯ. ನೀನು IPS ಮಾಡಿದ್ದೆಲ್ಲ ಏನಾಯ್ತು? IPS ಕೋರ್ಸ್ ಮುಗಿದಿದೆ ರಜನಿ ಅವರೇ. ಎಲ್ಲಾ ವಿಷಯದಲ್ಲೂ ಫಸ್ಟ್ ರ್ಯಾಂಕ್ ಪಡೆದ ನಾನು ಹಣದ ವಿಷಯದಲ್ಲಿ 3rd ಕ್ಲಾಸಿನಲ್ಲಿ ಇದ್ದುದರಿಂದ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿ ಸುಮ್ಮನಾದೆ. ರುದ್ರ, ಏನು ಹೇಳುತ್ತೀರಿ? ನಿಜ ರಜನಿ ಅವರೇ, ಆ IPS ಹುದ್ದೆ ನನಗೆ ಸಿಗಬೇಕಾದ್ರೆ ನನ್ನಿಂದ 10 ಲಕ್ಷ ಲಂಚ ಕೇಳಿದ್ರು. ನನ್ನಿಂದ ಅಷ್ಟೊಂದು ದುಡ್ಡು ಕೊಡಲು ಸಾಧ್ಯವಿಲ್ಲವೆಂದು ಸುಮ್ಮನಾದೆ. ರುದ್ರ, ನಾನು ಹೀಗೆ ಹೇಳುತ್ತೇನೆಂದು ತಪ್ಪು ತಿಳಿದುಕೊಳ್ಳಬೇಡ. ಈ ಕೋರ್ಸ್ ಓದೋದಕ್ಕಾಗಿ ನೀನು ನಿಮ್ಮ ಹಿರಿಯರು ಹಿಂದೆ ಮಾಡಿಟ್ಟ ಆಸ್ತಿ ಎಲ್ಲ ಕಳೆದಿದ್ದೀಯ. ಈಗ ಎಲ್ಲವನ್ನು ಕಳೆದುಕೊಂಡು ನಿರ್ಧಕ್ಷಿಣೆಯಾಗಿದೆ. ಮೇಡಮ್, ಏನ್ ಹೇಳ್ತಾ ಇದ್ದೀರಾ ನೀವು? ಹೌದು ರುದ್ರ, ಅಷ್ಟೊಂದು ದುಡ್ಡು ನನ್ನ ಕೈಯಿಂದ ಎಲ್ಲಿ ಕೊಡಲು ಸಾಧ್ಯ ಆಗುತ್ತೆ ಅಂತ ತಿಳಿದುಕೊಂಡಿದೀಯಾ? ಇಲ್ಲ ನೋಡಿ, ನಮ್ಮ ಮಾವಂದರು ಅನುಭವಿಸ್ತಾ ಇದ್ದಾರಲ್ಲ ಇಡೀ ಆಸ್ತಿ, ಸರ್ವ ಆಸ್ತಿಯು ನನ್ನ ಹೆಸರಲ್ಲಿದೆ. ಹಾ, ನಾನು ಕೊಟ್ಟ ದುಡ್ಡನ್ನು ಈಗಲೇ ಕೊಡುವುದು ಬೇಡ, ನಿನಗೆ ನೌಕರಿ ಸಿಕ್ಕ ನಂತರ ಕೊಡು. ರಜನಿ ಅವರೇ, ನೀವು ನನಗೆ ಹಣ ಕೊಡುತ್ತಿರೋ ಬಿಡುತ್ತಿರೋ ಗೊತ್ತಿಲ್ಲ. ಆದರೆ ನಿಮ್ಮ ಈ ಒಳ್ಳೆಯ ಮಾತನ್ನು ಕೇಳಿದಾಕ್ಷಣ ಕಾಗೆ ಗೂಡಿನಲ್ಲಿ ಕೋಗಿಲೆ ಹಾಡಿದಂತಾಯಿತು, ರಾವಣನ ವಂಶದಲ್ಲಿ ಸೀತೆ ಹುಟ್ಟಿದಂತಾಯಿತು. ಈ ನಿಮ್ಮ ಋಣವನ್ನು ಯಾವತ್ತೂ ಮರೆಯಲ್ಲ ಮೇಡಮ್. ರುದ್ರ, ಉಪಕಾರ ಎಲ್ಲಿ ಬಂತು ನೋಡಿ, ನೀನು
ಶ್ರೀಮಂತರಿಗೆ ಸಹಾಯ ಮಾಡುವುದೇ ನನ್ನ ಕರ್ತವ್ಯ. ರುದ್ರ, ನಿನಗೆ ರಾಯ ಗೊತ್ತಾ? ರಾಯನ ಗೊತ್ತು ಮೇಡಮ್, ಅವನು ನನ್ನ ಕ್ಲೋಸ್ ಫ್ರೆಂಡ್. ಹಾಗಾದರೆ ನಿನ್ನ ಗೆಳೆಯನನ್ನು ಭೇಟಿ ಮಾಡಿಸುತ್ತೀಯಾ? ಭೇಟಿ ಮಾಡಿಸ್ಬೇಕಾ? ಯಾಕೆ ಮೇಡಮ್, ಅವನೇನಾದ್ರು? ಹಾಗೇನಿಲ್ಲ, ನಿನ್ನ ಗೆಳೆಯನ ಜೊತೆ ಸ್ವಲ್ಪ ಮಾತನಾಡಬೇಕೆಂಬ ಆಸೆ. ಆಯ್ತು ಮೇಡಮ್, ನಾಳೆನೇ ಭೇಟಿ ಮಾಡಿಸ್ತೀನಿ. ನಾನಿನ್ನು ಬರಲೇ? ನಿಲ್ಲಿ ರುದ್ರ, ನಿಲ್ಲಿ. ನೋಡಿ, ಅಂದು ನಮ್ಮ ಕಾಲೇಜಿನಲ್ಲಿ ನೀವು ಕಾರ್ಯಕ್ರಮದಲ್ಲಿ ಗಣರಾಜ್ಯೋತ್ಸವ ದಿನ ಹಾಡಿ ಕುಣಿದಿದ್ದು ನೆನಪಿದೆಯೇ? ಇಂದು ನನ್ನೊಂದಿಗೆ ಹಾಡಿ ಕುಣಿಯಬಾರದೆ? ಆಯ್ತು ಮೇಡಮ್. ಶ್ರಾವಣ ಮಾಸ Thank you.